ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಲಿಕ್ವಿಡಿಟಿ ರೇಷಿಯೋಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸು ಮತ್ತು ಸೊಲ್ಯೂಷನ್ಸನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಈ ಮಾಡಿರೋಂಥ ಪ್ರಾಬ್ಲಮ್ಸ್ ಮತ್ತು ಸೊಲ್ಯೂಷನನ್ನು ಈ ವಿಡಿಯೋ ಮುಖಾಂತರ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಪ್ರಾಬ್ಲಮನ್ನು ನಾವು ಸ್ಟಾರ್ಟ್ ಮಾಡೋಣ. ಯಾವುದಪ್ಪ ಮೊದಲನೇ ಪ್ರಾಬ್ಲಮ್ ಅಂದರೆ, ಸನ್ ಲಿಮಿಟೆಡ್ ಆ್ಯಸ್ ಎ ಕರೆಂಟ್ ರೇಷಿಯೋ ಆಫ್ 2.5 ಆ್ಯಂಡ್ ಲಿಕ್ವಿಡ್ ರೇಷಿಯೋ ಆಫ್ 1.5. ಇಟ್ಸ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ rupees 50,000. Ascertain its current assets and current liabilities. ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ಅಮೌಂಟು? 50,000 ರೂಪಾಯಿ ಕೊಟ್ಟಿದ್ದಾನೆ. ಮತ್ತು ಕರೆಂಟ್ ರೇಷಿಯೋ ಹೇಳಿದ್ದಾನೆ. ಕರೆಂಟ್ ರೇಷಿಯೋ ಎಷ್ಟು ಹೇಳಿದ್ದಾನೆ? 2.5 ಹೇಳಿದ್ದಾನೆ. ಮತ್ತು ಲಿಕ್ವಿಡ್ ರೇಷಿಯೋ ಎಷ್ಟು ಹೇಳಿದ್ದಾನೆ? 1.5 ಹೇಳಿದ್ದಾನೆ. ಕರೆಂಟ್ ರೇಷಿಯೋ 2.5 ಹೇಳಿದ್ದಾನೆ. ಈ ಕರೆಂಟ್ ರೇಷಿಯೋ 2.5 ಅಂತ ಹೇಳಿದ್ರೆ, ಆ ಕರೆಂಟ್ ರೇಷಿಯೋ ಅನ್ನೋದು ಕರೆಂಟ್ ಅಸೆಟ್ಸ್ ಬಗ್ಗೆ ಹೇಳುತ್ತೆ. ಹಾಗಾದರೆ ಕರೆಂಟ್ ಅಸೆಟ್ಸ್ ಎಷ್ಟಾಗುತ್ತೆ? 2.5 ಆಗುತ್ತೆ. ಅಂದರೆ ಕರೆಂಟ್ ರೇಷಿಯೋ ಏನು ಕೊಟ್ಟಿದ್ದಾನೆ ಅದು ಕರೆಂಟ್ ಅಸೆಟ್ಸ್ ಆಗುತ್ತೆ. ಅಂದರೆ ಕರೆಂಟ್ ರೇಷಿಯೋ 2.5 ಕೊಟ್ಟಿದ್ದಾನೆ. ಹಾಗಾದರೆ ಕರೆಂಟ್ ಅಸೆಟ್ಸ್ ಎಷ್ಟಾಯಿತು? 2.5 ಆಯಿತು. ಹಾಗಾದರೆ ಕರೆಂಟ್ ಲಯಬಿಲಿಟಿ ಅನ್ನೋದು ಯಾವಾಗಲೂ ಎಷ್ಟಿರುತ್ತೆ? ಅದು 1 ಇರುತ್ತೆ. ಕರೆಂಟ್ ಲಯಬಿಲಿಟಿ ಯಾವಾಗಲೂ ಅದು 1 ಇರುತ್ತೆ. ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ನೋಡಿ, ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಹಾಗಾದರೆ ಕರೆಂಟ್ ಅಸೆಟ್ ರೇಷಿಯೋ ಗೊತ್ತು ಎಷ್ಟು? 2.5. ಕರೆಂಟ್ ಲಯಬಿಲಿಟೀಸ್ದು ರೇಷಿಯೋ ಗೊತ್ತು ಎಷ್ಟು? 1. ಹಾಗಾದರೆ 2.5 ಮೈನಸ್ 1 ಮಾಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಎಷ್ಟು ಬಂತು? 1.5 ಬಂತು. ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ 1.5 ಬಂತು. ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ ಎಷ್ಟು? 50,000 ರೂಪಾಯಿ. ಹಾಗಾದರೆ ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ 50,000 ರೂಪಾಯಿ ಇದೆಯಲ್ಲ, ಆ 50,000 ರೂಪಾಯಿ 1.5 ರೇಷಿಯೋಗೆ ಈಕ್ವಲ್ ಆದರೆ ಕರೆಂಟ್ ಅಸೆಟ್ಸ್ ಎಷ್ಟು ಮತ್ತು ಕರೆಂಟ್ ಲಯಬಿಲಿಟಿ ಎಷ್ಟು ಅನ್ನೋದು ನಾವು ಬಹಳ ಸುಲಭವಾಗಿ ಕಂಡುಹಿಡ್ಬೋದು. ಯಾಕೆಂದರೆ ನಮಗೆ ಕರೆಂಟ್ ಅಸೆಟ್ ರೇಷಿಯೋನೂ ಗೊತ್ತು, ಕರೆಂಟ್ ಲಯಬಿಲಿಟಿ ರೇಷಿಯೋನೂ ಗೊತ್ತು. ಹಾಗಾದರೆ ಕರೆಂಟ್ ಅಸೆಟ್ಸ್ ರೇಷಿಯೋ 2.5 ಇದೆ. ಮತ್ತು ಕರೆಂಟ್ ಅಸೆಟ್ಸ್ನ ಕ್ಯಾಲ್ಕುಲೇಷನ್ ಮಾಡೋಣ. ಕರೆಂಟ್ ಅಸೆಟ್ಸ್ ಈಸ್ ಈಕ್ವಲ್ ಟು ವರ್ಕಿಂಗ್ ಕ್ಯಾಪಿಟಲ್ 50,000 ಇದೆ. 50,000 ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ 1.5, ಕರೆಂಟ್ ರೇಷಿಯೋ 2.5 ಮಾಡಿದ್ರೆ ಕರೆಂಟ್ ಅಸೆಟ್ಸ್ ಬಂತು 83,333. ಅದೇ ಥರ ಕರೆಂಟ್ ಲಯಬಿಲಿಟೀಸ್ ಮಾಡೋಣ. ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? ರೇಷಿಯೋ ಕರೆಂಟ್ ಲಯಬಿಲಿಟೀಸ್ ರೇಷಿಯೋ 1 ಇದೆ. ಹಾಗಾದರೆ ವರ್ಕಿಂಗ್ ಕ್ಯಾಪಿಟಲ್ 50,000 ಡಿವೈಡೆಡ್ ಬೈ 1.5 ಮಲ್ಟಿಪ್ಲೈಡ್ ಬೈ 1 ಮಾಡಿದ್ರೆ ಕರೆಂಟ್ ಲಯಬಿಲಿಟೀಸ್ 33,333 ಬಂತು. ಹಾಗಾದರೆ ಎರಡನೇ ಪ್ರಾಬ್ಲಮ್ಗೆ ಹೋಗೋಣ. ಕರೆಂಟ್ ಲಯಬಿಲಿಟೀಸ್ ಆಫ್ ಎ ಕಂಪನಿ ಆರ್ rupees 60,000. ಇಟ್ಸ್ ಕರೆಂಟ್ ರೇಷಿಯೋ ಈಸ್ 3:1 ಆ್ಯಂಡ್ ಕ್ವಿಕ್ ರೇಷಿಯೋ ಈಸ್ 1:1. ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಸ್ಟಾಕಿಂಗ್ ಟ್ರೇಡ್. ಅಂದರೆ ಎರಡನೇ ಪ್ರಾಬ್ಲಮಲ್ಲಿ ನಮಗೆ ಸ್ಟಾಕಿಂಗ್ ಟ್ರೇಡ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದಾರೆ. ಈ ಪ್ರಾಬ್ಲಮಲ್ಲಿ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾನೆ 60,000 ಮತ್ತು ಕರೆಂಟ್ ರೇಷಿಯೋ ಹೇಳಿದ್ದಾನೆ 3:1 ಅಂತ. ಅಂದರೆ ಕರೆಂಟ್ ರೇಷಿಯೋ 3:1 ಅಂತ ಹೇಳಿದ್ದಾನೆ ಅಂದರೆ ಕರೆಂಟ್ ಅಸೆಟ್ಟು 3, ಕರೆಂಟ್ ಲಯಬಿಲಿಟಿ ಯಾವಾಗಲೂ ಎಷ್ಟಿರುತ್ತೆ? 1 ಇರುತ್ತೆ. ಆ್ಯಂಡ್ ಕ್ವಿಕ್ ರೇಷಿಯೋ ಹೇಳಿದ್ದಾನೆ 1:1 ಅಂತ. ಕ್ವಿಕ್ ಅಸೆಟ್ಟು 1, ಕರೆಂಟ್ ಲಯಬಿಲಿಟಿ ಎಷ್ಟಿರುತ್ತೆ? 1 ಇರುತ್ತೆ. ಕ್ಯಾಲ್ಕುಲೇಟ್ ದಿ ಸ್ಟಾಕಿಂಗ್ ಟ್ರೇಡ್ ಅಂತ ಹೇಳಿದ್ದಾನೆ. ಹಾಗಾದರೆ ಈ ಪ್ರಾಬ್ಲಮಲ್ಲಿ ನಮಗೆ ಕರೆಂಟ್ ಅಸೆಟ್ಸ್ ರೇಷಿಯೋ ಗೊತ್ತು 3 ಮತ್ತು ಕರೆಂಟ್ ಲಯಬಿಲಿಟಿ ರೇಷಿಯೋ ಗೊತ್ತು 1. ಹಾಗಾದರೆ ಕರೆಂಟ್ ಲಯಬಿಲಿಟಿ ಅಮೌಂಟ್ ಎಷ್ಟು ಹೇಳಿದ್ದಾನೆ? 60,000 ಹೇಳಿದ್ದಾನೆ. ಸೊ ಈಗ 60,000 ರುಪೀಸು ಕರೆಂಟ್ ಲಯಬಿಲಿಟಿ ರೇಷಿಯೋ 1ಗೆ ಈಕ್ವಲ್ಲು. ಹಾಗಾದರೆ ಕರೆಂಟ್ ಅಸೆಟ್ಸ್ ಎಷ್ಟು ಅನ್ನೋದನ್ನ ನಾವು ಬಹಳ ಈಸಿಯಾಗಿ ಕಂಡುಹಿಡಿದು ಬಿಡ್ಬೋದು. ಫಸ್ಟು ನಾವು ಕರೆಂಟ್ ಅಸೆಟ್ಸ್ನ ಮಾಡೋಣ. 60,000 ಅಂದರೆ ಅದು ಕರೆಂಟ್ ಲಯಬಿಲಿಟಿ, ಅದರ ರೇಷಿಯೋ ಎಷ್ಟು? 1. 60,000 ಡಿವೈಡೆಡ್ ಬೈ 1 ಮಲ್ಟಿಪ್ಲೈಡ್ ಬೈ 3 ಅಂದರೆ ಅದು ಕರೆಂಟ್ ಅಸೆಟ್ ಮಾಡಿದ್ರೆ ನಮಗೆ ಕರೆಂಟ್ ಅಸೆಟ್ಸ್ ಎಷ್ಟು ಬಂತು? ಕರೆಂಟ್ ಅಸೆಟ್ಸ್ ನಮಗೆ 1,80,000 ಬಂತು. ಅದೇ ಥರ ಕ್ವಿಕ್ ಅಸೆಟ್ಸ್ನೂ ಸಹ ನಾವು ಮಾಡೋಣ. ಕ್ವಿಕ್ ಅಸೆಟ್ಸ್ ಈಸ್ ಈಕ್ವಲ್ ಟು 60,000. 60,000 ಅಂದರೆ ಯಾವುದು? ಅದು ನಮಗೆ 60,000 ಅಂದರೆ ಅದು ನಮಗೆ ಕರೆಂಟ್ ಲಯಬಿಲಿಟಿ ಡಿವೈಡೆಡ್ ಬೈ 1 ಅಂದರೆ ಅದು ಕರೆಂಟ್ ಲಯಬಿಲಿಟಿ ರೇಷಿಯೋ. 60,000 ಡಿವೈಡೆಡ್ ಬೈ 1 ಮಲ್ಟಿಪ್ಲೈಡ್ ಬೈ 1 ಅಂದರೆ ಏನದು? ಕ್ವಿಕ್ ಅಸೆಟ್. ಹಾಗಾದರೆ 60,000 ಡಿವೈಡೆಡ್ ಬೈ 1 ಮಲ್ಟಿಪ್ಲೈಡ್ ಬೈ 1 ಮಾಡಿದ್ರೆ ಕ್ವಿಕ್ ಅಸೆಟ್ಸ್ ನಮಗೆ 60,000 ಬಂತು. ಕರೆಂಟ್ ಅಸೆಟ್ಸ್ ಎಷ್ಟು ಬಂತು? 1,80,000 ಬಂತು. ನೆಕ್ಸ್ಟು
ಸ್ಟಾಕನ್ನು ನಾವು ಭಾಳ ಸುಲಭವಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ನಾನು ಆಲ್ರೆಡಿ ಥಿಯರಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಕರೆಂಟ್ ಅಸೆಟ್ಸಿಂದ ಸ್ಟಾಕನ್ನು ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆಂಡಿಚರನ್ನು ಲೆಸ್ ಮಾಡಿದ್ರೆ ಎಲ್ಲ ಕರೆಂಟ್ ಅಸೆಟ್ಸು ಕ್ವಿಕ್ ಅಸೆಟ್ಸ್ ಆಗುತ್ತೆ ಅಂತ. ಹಾಗಾದರೆ ಸ್ಟಾಕ್ ಅಂದರೆ ನಾವೇನು ಹೇಳ್ಬೋದು ಈ ಪ್ರಾಬ್ಲಮಲ್ಲಿ? ನಾವು ಕರೆಂಟ್ ಅಸೆಟ್ಸ್ ಮೈನಸ್ ಕ್ವಿಕ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಮೈನಸ್ ಕ್ವಿಕ್ ಅಸೆಟ್ಸ್ ನಾವೇನಂತ ಹೇಳ್ಬೋದು? ಇಲ್ಲಿ ಫಾರ್ಮುಲಾ ತಪ್ಪಾಗಿದೆ. ಇದು ಕರೆಂಟ್ ಅಸೆಟ್ಸ್ ಮೈನಸ್ ಕ್ವಿಕ್ ಅಸೆಟ್ಸ್ ಮಾಡಿದ್ರೆ ನಮಗೇನು ಬರುತ್ತೆ? ಸ್ಟಾಕ್ ಬರುತ್ತೆ. ಹಾಗಾದರೆ ಸ್ಟಾಕ್ ಫಾರ್ಮುಲಾ ಏನು? ಕರೆಂಟ್ ಅಸೆಟ್ಸ್ ಮೈನಸ್ ಕ್ವಿಕ್ ಅಸೆಟ್ಸ್ ದಟ್ ಈಸ್ ಈಕ್ವಲ್ ಟು ಸ್ಟಾಕ್. ಕರೆಂಟ್ ಅಸೆಟ್ಸ್ ಎಷ್ಟು ಬಂತು? 1,80,000 ಬಂತು. ಕ್ವಿಕ್ ಅಸೆಟ್ಸ್ ಎಷ್ಟು ಬಂತು? 60,000 ಬಂತು. ಕರೆಂಟ್ ಅಸೆಟ್ಸಿಂದ ಕ್ವಿಕ್ ಅಸೆಟ್ಸ್ 1,80,000ರಿಂದ 60,000 ಕಳೆದ್ರೆ ಸ್ಟಾಕ್ ಎಷ್ಟು ಬಂತು? 1,20,000 ಬಂತು. ಇಲ್ಲಿ ನಾವು ಒಂದು ಅಸಂಪ್ಷನ್ ಮಾಡ್ಕೊಬೇಕಾಗತ್ತೆ. ಏನಂತ? ಇಟ್ ಈಸ್ ಅಸ್ಯೂಮ್ಡ್ ದ್ಯಾಟ್ ದೇರ್ ಆರ್ ನೋ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಈ ಪ್ರಾಬ್ಲಮಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆಂಡಿಚರ್ ಇಲ್ಲ ಅಂತ ನಾವು ಅಸಂಪ್ಷನ್ ಮಾಡ್ಕೊಬೇಕು. ಯಾಕೆ ಈ ಪ್ರಾಬ್ಲಮಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಲ್ಲ ಅಂತ ಅಸಂಪ್ಷನ್ ಮಾಡ್ಕೊಬೇಕು ಅಂದರೆ, ಪ್ರಾಬ್ಲಮಲ್ಲಿ ಅವನು ಕೇಳಿರೋದು ಸ್ಟಾಕನ್ನು ಮಾತ್ರ ಕೇಳಿದ್ದಾನೆ. ಅಂದರೆ ವಿ ಆರ್ ಅಸ್ಯೂಮ್ಡ್ ದಟ್ ಈ ಪ್ರಾಬ್ಲಮಲ್ಲಿ ಸ್ಟಾಕ್ ಇನ್ ಟ್ರೇಡು ಇರೋದಿಲ್ಲ ಅಂತ ಅರ್ಥ. ಇಲ್ಲಿ ಸ್ಟಾಕಿಗೆ ಫಾರ್ಮುಲಾ ಗ್ಯಾಪ್ನ ಇಟ್ಕೊಳ್ಳಿ, ಕರೆಂಟ್ ಅಸೆಟ್ಸ್ ಮೈನಸ್ ಕ್ವಿಕ್ ಅಸೆಟ್ಸ್. ಕರೆಂಟ್ ಅಸೆಟ್ 1,80,000 ಬಂತು. ಕ್ವಿಕ್ ಅಸೆಟ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 60,000 ಬಂತು. ಹಾಗಾದರೆ ಸ್ಟಾಕ್ ಎಷ್ಟು ಬಂತು? 1,20,000 ಬಂತು. ಯಾಕೆ ಈ ಪ್ರಾಬ್ಲಮಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆಂಡಿಚರ್ ಇಲ್ಲ ಅಂತ ನಾವು ಹೇಳ್ತೀವಿ? ಪ್ರಾಬ್ಲಮಲ್ಲಿ ಕೇಳಿರೋದು ಬರೀ ಸ್ಟಾಕ್ ಇನ್ ಟ್ರೇಡ್ ಮಾತ್ರ. ನೆಕ್ಸ್ಟ್ ಪ್ರಾಬ್ಲಮ್, ದ ಫಾಲೋಯಿಂಗ್ ಈಸ್ ದ ಟ್ರಯಲ್ ಬ್ಯಾಲೆನ್ಸ್ the following is the balance sheet of Bharat Manufacturing Company Limited as on 31/12/2020. Balance sheet is given. Liability side, equity share capital 48,000, profit and loss account 12,000, debentures 30,000, sundry creditors 46,800, tax provision 1,200. Asset side, plant and machinery 90,000, sundry debtors 18,000, stock 24,000, cash in hand 1,000, cash at bank 3,560, prepaid insurance 1,440, total assets 1,38,000. From the above data, calculate current ratio, quick ratio and absolute liquid ratio. ನೋಡಿ, ಈ ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ. ವಿತ್ ದ ಹೆಲ್ಪ್ ಆಫ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಕರೆಂಟ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕು, ಕ್ವಿಕ್ ರೇಷಿಯೋನ ಮಾಡಬೇಕು ಮತ್ತು ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋನ ಮಾಡಬೇಕು. ಮೊದಲು ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ರೇಷಿಯೋನ ಮಾಡೋಣ. ಕರೆಂಟ್ ರೇಷಿಯೋ ಮಾಡಬೇಕು ಅಂದರೆ ನಮಗೆ ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟೀಸ್ ಗೊತ್ತಿರಬೇಕು. ಹಾಗಾದರೆ ಕರೆಂಟ್ ರೇಷಿಯೋ ಫಾರ್ಮುಲಾ ಏನು? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ನೋಡಿ, ಇಲ್ಲಿ ಕರೆಂಟ್ ರೇಷಿಯೋ ಫಾರ್ಮುಲಾ ಹಾಕಿದ್ದೀನಿ, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಅಂದರೆ ಕರೆಂಟ್ ರೇಷಿಯೋ ಮಾಡೋದಕ್ಕೆ ನಮಗೆ ಕರೆಂಟ್ ಅಸೆಟ್ಸ್ ಬೇಕು, ಕರೆಂಟ್ ಲಯಬಿಲಿಟಿ ಬೇಕು. ಹಾಗಾದರೆ ಫಸ್ಟ್ ಕರೆಂಟ್ ಅಸೆಟ್ಸ್ನ ಕ್ಯಾಲ್ಕುಲೇಷನ್ ಮಾಡೋಣ. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ ಕರೆಂಟ್ ಅಸೆಟ್ಸ್. ಬ್ಯಾಲೆನ್ಸ್ ಶೀಟಲ್ಲಿ ಯಾವುದಾದಿದೆ? ಸನ್ರಿ ಡೆಟಾರ್ಸ್, ಸ್ಟಾಕ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಮತ್ತು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಇವೆಲ್ಲವೂ ಸಹ ಕರೆಂಟ್ ಅಸೆಟ್. ಸನ್ರಿ ಡೇಟಾರ್ 18,000 ಇದೆ, ಸ್ಟಾಕ್ 24,000 ಇದೆ, ಕ್ಯಾಶ್ ಇನ್ ಹ್ಯಾಂಡ್ 1,000 ಇದೆ, ಕ್ಯಾಶ್ ಎಟ್ ಬ್ಯಾಂಕ್ 3,560 ಇದೆ, ಪ್ರೀಪೇಯ್ಡ್ ಇನ್ಶೂರೆನ್ಸ್ 1,440 ಇದೆ. ಅಷ್ಟು ಕೂಡಿದ್ರೆ ನಮಗೆ ಕರೆಂಟ್ ಅಸೆಟ್ಸ್ ಬಂತು ಎಷ್ಟು ಬಂತು? 48,000 ಬಂತು. ಸೊ ನೆಕ್ಸ್ಟು ಕರೆಂಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ಕರೆಂಟ್ ಅಸೆಟ್ಸ್ ನಾವೆಲ್ಲ ತೊಗೊಂಡು ಸನ್ರಿ ಡೇಟಾ, ಸ್ಟಾಕ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಎಲ್ಲ ತೊಗೊಂಡಿದ್ದೀವಿ. ಅದೇ ಥರ ಕರೆಂಟ್ ಲಯಬಿಲಿಟೀಸು ನೋಡಿ, ಸನ್ರಿ ಕ್ರೆಡಿಟರ್ಸ್ ಇದೆ, ಟ್ಯಾಕ್ಸ್ ಪ್ರಾವಿಷನ್ ಇದೆ. ಅದೇ ಥರ ಕರೆಂಟ್ ಲಯಬಿಲಿಟೀಸ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡೋಣ ನಾವು. ಕರೆಂಟ್ ಲಯಬಿಲಿಟೀಸ್ ಯಾವುದಾದ್ರು ಬರ್ತದೆ ನಮಗೆ? ಸನ್ರಿ ಕ್ರೆಡಿಟರ್ಸು, ಟ್ಯಾಕ್ಸ್ ಪ್ರಾವಿಷನ್ಸ್ ಇದೆ. ಹಾಗಾದರೆ ಸನ್ರಿ ಕ್ರೆಡಿಟರ್ಸ್ ಪ್ಲಸ್ ಟ್ಯಾಕ್ಸ್ ಪ್ರಾವಿಷನ್ ಎರಡೂ ಕೂಡಿದ್ರೆ ಸನ್ರಿ ಕ್ರೆಡಿಟರ್ಸ್ 46,800 ಇದೆ, ಟ್ಯಾಕ್ಸ್ ಪ್ರಾವಿಷನ್ 1,200 ಇದೆ. ಎರಡೂ ಕೂಡಿದ್ರೆ ಎಷ್ಟು ಬರುತ್ತೆ? 48,000 ಬರುತ್ತೆ. ನೋಡಿ, ಇವೆರಡೂ ಕೂಡಿದ್ರೆ 48,000 ನಮಗೆ ಬರುತ್ತೆ. ಯಾವುದು?
ಕರೆಂಟ್ ಲಯಬಿಲಿಟಿ. ಇಲ್ಲಿ ಕರೆಂಟ್ ಅಸೆಟ್ಸು 48,000, ಕರೆಂಟ್ ಲಯಬಿಲಿಟಿನೂ 48,000. ಹಾಗಾದರೆ ಕರೆಂಟ್ ರೇಷಿಯೋ ಎಷ್ಟು ಬಂತು ನಮಗೆ? 1:1 ಬಂತು. ಕರೆಂಟ್ ರೇಷಿಯೋ ಎಷ್ಟು ಬಂತು? 1:1 ಬಂತು. ಕರೆಂಟ್ ರೇಷಿಯೋ 1:1 ಬಂತು. ಹಾಗಾದರೆ ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಾದಮೇಲೆ ನೆಕ್ಸ್ಟು ನಾವು ಯಾವುದನ್ನು ಕ್ಯಾಲ್ಕುಲೇಷನ್ ಮಾಡೋಣ? ಕ್ವಿಕ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋಣ. ಹಾಗಾದರೆ ಕ್ವಿಕ್ ರೇಷಿಯೋ ನಾವು ಮಾಡಬೇಕು ಅಂದರೆ ನಮಗೇನು ಗೊತ್ತಿರಬೇಕು? ಕ್ವಿಕ್ ಅಸೆಟ್ಸ್ ಗೊತ್ತಿರಬೇಕು ಮತ್ತು ಕರೆಂಟ್ ಲಯಬಿಲಿಟೀಸ್ ಗೊತ್ತಿರಬೇಕು. ಅಥವಾ ಕೆಲವೊಬ್ಬರು ಆ ಥರ ಕ್ವಿಕ್ ಲಯಬಿಲಿಟಿಯನ್ನು ಬಳಸ್ತಾರೆ, ಆದರೆ ಕೆಲವೊಬ್ಬರು ಕರೆಂಟ್ ಲಯಬಿಲಿಟಿಯನ್ನು ಬಳಸ್ತಾರೆ. ನಾವಿಲ್ಲಿ ಕರೆಂಟ್ ಲಯಬಿಲಿಟೀಸ್ನೇ ತೊಗೊಂಡು ಮಾಡೋಣ. ಹಾಗಾದರೆ ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಮಗೇನು ಬೇಕು? ಕ್ವಿಕ್ ಅಸೆಟ್ಸ್ ಬೇಕು ಮತ್ತು ಕರೆಂಟ್ ಲಯಬಿಲಿಟೀಸ್ ಬೇಕು. ನಾವು ಕರೆಂಟ್ ಲಯಬಿಲಿಟೀಸ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟಿದ್ವಿ. ಎಷ್ಟು ಬಂದಿದೆ ಕರೆಂಟ್ ಲಯಬಿಲಿಟೀಸು? 48,000 ಇದೆ. ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? 48,000 ಇದೆ. ಸೊ ನೆಕ್ಸ್ಟು ನಾವೇನು ಮಾಡೋಣ? ಹಾಗಾದರೆ ಕ್ವಿಕ್ ಅಸೆಟ್ಸ್ನ ಕ್ಯಾಲ್ಕುಲೇಷನ್ ಮಾಡೋಣ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಕರೆಂಟ್ ಅಸೆಟ್ಸಿಂದ ಸ್ಟಾಕನ್ನು ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಥವಾ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಯಾವುದನ್ನಾಗಿರ್ಬೋದು ಅವನ್ನ ನಾವು ಕಳೆದ್ರೆ ಬರೋಂಥ ಎಲ್ಲ ಕರೆಂಟ್ ಅಸೆಟ್ಸು ಕ್ವಿಕ್ ಅಸೆಟ್ಸ್ ಆಗುತ್ತೆ. ಕರೆಂಟ್ ಅಸೆಟ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಇಲ್ಲಿ ಕರೆಂಟ್ ಅಸೆಟ್ಸ್ ಎಷ್ಟು? 48,000, 48,000 ಕರೆಂಟ್ ಅಸೆಟ್ಸ್. ಅದರಲ್ಲಿ ಸ್ಟಾಕು 2,400 ಮತ್ತು ಪ್ರೀಪೇಯ್ಡ್ ಇನ್ಶೂರೆನ್ಸ್ 1,440. ಇವೆರಡೂ ಕಳೆದ್ರೆ ಕ್ವಿಕ್ ಅಸೆಟ್ಸ್ ಎಷ್ಟು ಬಂತು? 22,560. ಹಾಗಾದರೆ ಕ್ವಿಕ್ ರೇಷಿಯೋ ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿ ಕ್ವಿಕ್ ರೇಷಿಯೋ ಇಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ಕ್ವಿಕ್ ಅಸೆಟ್ಸ್ 22,560 ಡಿವೈಡೆಡ್ ಬೈ 48,000 ಮಾಡಿದ್ರೆ ನಮ್ಗೆ ಎಷ್ಟು ಬಂತು? ಕ್ವಿಕ್ ರೇಷಿಯೋ 0.47:1 ಬಂತು. ಯಾವುದು? ಕ್ವಿಕ್ ರೇಷಿಯೋ. ಅದೇ ಥರ ನೆಕ್ಸ್ಟ್ ನಾವು ಯಾವುದು ಮಾಡೋಣ? ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋಣ. ಹಾಗಾದರೆ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನಮಗೆ ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಬೇಕು ಮತ್ತು ಕರೆಂಟ್ ಲಯಬಿಲಿಟಿ ಬೇಕು. ಹಾಗಾದರೆ ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಯಾಕೆಂದರೆ ಕರೆಂಟ್ ಲಯಬಿಲಿಟೀಸ್ ನಮಗೆ ಗೊತ್ತಿದೆ. ಕರೆಂಟ್ ಲಯಬಿಲಿಟೀಸ್ ಎಷ್ಟು? 48,000. ಹಾಗಾದರೆ ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸು ಎಷ್ಟು ಬರುತ್ತೆ ನೋಡೋಣ. ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಶ್ ಇನ್ ಹ್ಯಾಂಡ್ ಪ್ಲಸ್ ಕ್ಯಾಶ್ ಎಟ್ ಬ್ಯಾಂಕ್. ಕ್ಯಾಶ್ ಇನ್ ಹ್ಯಾಂಡ್ 1,000 ಇದೆ, ಕ್ಯಾಶ್ ಎಟ್ ಬ್ಯಾಂಕ್ 3,560 ಇದೆ. ಹಾಗಾದರೆ ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ ಎಷ್ಟು ಬಂತು? 4,560 ಬಂತು. ಕರೆಂಟ್ ಲಯಬಿಲಿಟಿ ನಮ್ಗೆ ಆಲ್ರೆಡಿ ಗೊತ್ತಿದೆ, ಎಷ್ಟದು? 48,000. ಹಾಗಾದರೆ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋನ ಅಪ್ಲೈ ಮಾಡಿ. ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಇಸ್ ಈಕ್ವಲ್ ಟು ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ 4,560 ಡಿವೈಡೆಡ್ ಬೈ 48,000 ಮಾಡಿದ್ರೆ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ 0.095:1 ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ ಏನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅದು ನಿಮಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೇನೆ.